ಇತ್ತೀಚಿನ ದಿನಗಳಲ್ಲಿ ಕಷ್ಟ ಕಾಲದಲ್ಲಿ ನಮ್ಮವರೆಂದುಕೊಂಡವರೇ ಸಹಾಯಕ್ಕಾಗುವುದು ಕಡಿಮೆ. ಹೀಗಿರುವಾಗ ಇಲ್ಲೊಬ್ಬರು ಅನಾಥ ಶವಗಳ ಅಂತ್ಯ ಸಂಸ್ಕಾರ ಕಾರ್ಯದಲ್ಲಿ ಕಳೆದ 25 ವರ್ಷಗಳಿಂದ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿದ್ದಾರೆ. ಅವರೇ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಗಣೇಶ್ ಕುಲಾಲ್. ಗಣೇಶ್ ಕುಲಾಲ್ ಇವರು ವಾರಿಸುದಾರರಿಲ್ಲದ ಶವಗಳ ಅಂತ್ಯ ಸಂಸ್ಕಾರವನ್ನ ಮಾನವೀಯತೆಯಿಂದ ನೆರವೇರಿಸುತ್ತಿದ್ದಾರೆ. ಸಾವಿರಾರು ಅನಾಥ ಶವಗಳಿಗೆ ಅಂತ್ಯ ಸಂಸ್ಕಾರ ಮಾಡಿರುವ ಇವರು ಈ ಸೇವೆಯನ್ನ ದೇವರ ಸೇವೆ ಎಂದು ನಂಬುತ್ತಾರೆ. ವೈಯಕ್ತಿಕ ಲಾಭ ಪಡೆಯದೆ ಜಾತಿ, ಮತ, ಪಕ್ಷ ಭೇದವಿಲ್ಲದೆ ತಮ್ಮ ಸೇವೆಯನ್ನ ನಿರ್ವಹಿಸುತ್ತಿರುವ ಇವರು ಆಸ್ಪತ್ರೆಗಳಲ್ಲಿ ಉಳಿದ ಅನಾಥ ಶವಗಳನ್ನ ಸ್ಮಶಾನಕ್ಕೆ ಸಾಗಿಸಿ ಅಂತ್ಯಕ್ರಿಯೆಯನ್ನ ಮಾಡುವ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದು ಶವ ಸಂಸ್ಕಾರದಿಂದ ಭಾಗವಹಿಸುವುದು ಸುಮಾರು 25 ವರ್ಷದಿಂದ ಮಾಡ್ತಾ ಇದ್ದೇನೆ. ಮುಂಚಿನಿಂದ ಚಿಕ್ಕದಿಂದ ಎಲ್ಲ ಮನೆಯಲ್ಲಿ ಹೋಗಿ ಅವರು ಕರೆದರೆ ಅದನ್ನು ಸೇವೆ ಎಲ್ಲ ಮಾಡ್ತಿದ್ದೆ. ಮತ್ತು ಈ ಕೊರೋನಾ ಟೈಮಲ್ಲಿ ಸಂಸದರಾದ ನಳಿನ್ ಕುಮಾರ್ ಅವರು MP ಓಪನ್ ಆದ ನಂತರ ನಮ್ಮದೊಂದು ಟೀಮ್ ಆಯಿತು. ಅದಕ್ಕೆ ಟೀಮಿಗೆ ಸಂಸ್ಕಾರ ಮಾಡಲಿಕ್ಕೆ ಗಣೇಶ್ ಕುಲಾಲ್ ಅವರು ನಾವು ಆಯ್ಕೆ ಮಾಡಿದರು. ಆದ ನಂತರ ನಮಗೆ ಮರು ದಿವಸದಿಂದ ಸಾಧಾರಣ 100, 125, 150 ತನಕ ಶವ ಸಂಸ್ಕಾರ ಮಾಡಿದ್ದೇನೆ. ಹೇಗೆಂದರೆ ಅದು ಯಾರಿಲ್ಲದವರನ್ನು ಕರ್ಕೊಂಡು ಮನೆಯವರು ಇರ್ತಾರೆ, ಆದರೆ ನಮಗೆ ಬರಲಿಕ್ಕೆ ಆಗೋದಿಲ್ಲ, ನೀವು ಅದರ ವ್ಯವಸ್ಥೆ ಎಲ್ಲ ಮಾಡು, ನಾವು ನಿಮಗೆಲ್ಲ ಸಪೋರ್ಟ್ ಮಾಡ್ತೇವೆ ಹಾಗೆ ಹೀಗೆ ಹೇಳಿ ಅದರ. ಗಣೇಶ್ ಕುಲಾಲ್ ಅವರ ತಂದೆ ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡ್ತಿದ್ರು. ಚಿಕ್ಕಂದಿನಿಂದಲೇ ತಂದೆಗೆ ಸಹಾಯ ಮಾಡಲು ಶವದ ವಿಲೇವಾರಿಯಲ್ಲಿ ಭಾಗವಹಿಸುತ್ತಿದ್ದ ಗಣೇಶ್ ಬಳಿಕ ಈ ಕಾರ್ಯವನ್ನ ಸ್ವತಃ ಕೈಗೊಳ್ಳಲು ಆರಂಭಿಸಿದ್ರು. 30ರ ಹರೆಯದಲ್ಲಿ ಈ ಸೇವೆಯಲ್ಲಿ ತೊಡಗಿಕೊಂಡ ಅವರು ಪ್ರಾರಂಭದಲ್ಲಿ ತೊಡಕಾಗಿ ಬಂದ ಕುಟುಂಬದ ವಿರೋಧವನ್ನ ತಾಯಿಯ ಪ್ರೋತ್ಸಾಹದ ನೆರವಿನಿಂದ ಎದುರಿಸಿದರಂತೆ. ಲಾಕ್ಡೌನ್ನಿಂದ ತೊಂದರೆಗೊಳಗಾದ ಬಡವರಿಗಾಗಿ ಆಹಾರದ ಕಿಟ್ ಒದಗಿಸುವ ಕಾರ್ಯವನ್ನ ನಡೆಸಿ ಸುಮಾರು 30 ಮಂದಿಗೆ ದಿನದಲ್ಲಿ 3 ಹೊತ್ತು ಆಹಾರ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಸಾಧಾರಣ 1,500 ಶವ ಸಂಸ್ಕಾರ ಎಲ್ಲ ಮಾಡಿದ್ದೇನೆ. ಎಂತಾದರೂ ರಿಪೇರಿ ಪಾಪದವರಿಗೆಲ್ಲ ಸಹಾಯ ಮಾಡೋದು, ಅವರೊಟ್ಟಿಗೆ ಸೇರಿ ಯುವಜನರಿಗೆಲ್ಲ ಸಪೋರ್ಟ್ ಕೊಡ್ತೇನೆ ನಾನು. ಮತ್ತು ನನ್ನ ಇದು ಶವ ಸಂಸ್ಕಾರದಲ್ಲಿ ಭಾಗವಹಿಸುವಾಗ ಅವರಿಗೆ ಸ್ವಲ್ಪ ಗೈಡ್ ಎಲ್ಲ ಕೊಟ್ಟು ಹೀಗೆ ನಾವು ಸೇರಿ ಮಾಡುವಂತ ಅವ್ರು ಬರ್ತಾರೆ, ಎಲ್ಲ ಸೇರಿ ಮಾಡ್ತಾರೆ. ಸ್ವಲ್ಪ ದೂರ ನಿಲ್ತಾರೆ, ಆದರೆ ಸಹ ಅವರಿಗೆ ಇದುಂಟು ಮಾಡಬೇಕಂತ. 8ನೇ ತರಗತಿಯವರೆಗೆ ಶಿಕ್ಷಣ ಪಡೆದ ಗಣೇಶ್ ಬಾಲ್ಯದಲ್ಲಿ ಕೆಂಪು ಕಲ್ಲು ಹೊತ್ತು ದುಡಿಮೆಯಿಂದ ಜೀವನವಾರಂಭಿಸಿದ್ರು. ತದನಂತರ ರಿಕ್ಷಾ, ಮಿನಿ ಟೆಂಪೋ, ಶಾಮಿಯಾನ ಹೀಗೆ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದ್ದ ಇವರಿಗೆ ಸ್ವಂತ ಮನೆ ಇಲ್ಲ. ಉಡುವ ಮಾರಿಗುಡಿ ದೇವಾಲಯದ ಮನೆಯಲ್ಲೇ ತಮ್ಮ ಜೀವನ ನಡೆಸುತ್ತಿದ್ದಾರೆ. ನನ್ನ ತಂದೆ ಸೋಷಿಯಲ್ ವರ್ಕ್ ಎಲ್ಲ ಮುಂಚಿನಿಂದ ಮಾಡ್ತಿದ್ರು. ಅಂದರೆ ನಾವೆಲ್ಲ ಅದಕ್ಕೆ ಸಪೋರ್ಟ್ ಇದ್ದೇವೆ. ಬಡತನ ಅಂತಿಲ್ಲ, ಅಂದರೆ ನಾವು ದುಡಿದ್ದೇವೆ. ಮೂರು ಜನ ಇದ್ದೇವೆ ನಾವು, ತಂದೆ ತಾಯಿ ದುಡಿತೇವೆ 3 ಜನ ಸಹ. ಈಗ ನೆಕ್ಸ್ಟ್ ಟರ್ಮಲ್ಲಿ ನಿಲ್ತಾರ ಗೊತ್ತಿಲ್ಲ. ನಿಲ್ಲಿದರೆ ನಾವು ಶಾಮಿಯಾನ ಬಿಸ್ನೆಸ್ ಉಂಟು, ಅದನ್ನು ಕಂಟಿನ್ಯೂ ಮಾಡ್ತೇವೆ. ಅಂದರೆ ಒಂದು ಒಳ್ಳೆಯ ಜೀವನ ಉಂಟು ನಮಗೆ. ಆದರೆ ತಮ್ಮೆಲ್ಲ ಸಮಸ್ಯೆಗಳ ನಡುವೆಯೂ ನಿರ್ಗತಿಕ ಕುಟುಂಬವೊಂದಕ್ಕೆ ಸ್ಥಳೀಯ ದಾನಿಗಳ ನೆರವಿನಿಂದ 7 ಲಕ್ಷ ವೆಚ್ಚದಲ್ಲಿ ಅಟಲ್ ನಿಲಯ ಎಂಬ ಮನೆಯನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಅವರು ಬಂದು ನಮ್ಮ ಹತ್ರ ಕೇಳಿದರು, ಹೀಗೆ ಗಣೇಶನ್ನ ನಮ್ಮದು ಮನೆಯೆಲ್ಲ ಬಿದ್ದು ಆ ಮಳೆ ಟೈಮ್ನಲ್ಲಿ ಬಿದ್ದು ಇದಾಗಿತ್ತು, ಟರ್ಪಲೆಲ್ಲ ಹಾಕಿ ಅವರು ಕೂತ್ಕೊಂಡಿದ್ರು. ತಾಯಿ ಮತ್ತು ಮಗಳು ಇಬ್ಬರಿದ್ದರು. ಕಷ್ಟ ಅಂತ ಬಂದಾಗ ಹೇಳಿದರು, ಆದರೆ ನಾನು ಸಹ ಕಷ್ಟದಲ್ಲೇ ಇರುವುದು, ನೋಡುವ ಮಾಡಿಕೊಡ್ತೇನೆ ಶಾಸಕರ ಹತ್ರ ಹೇಳಿ ಮತ್ತು ಊರಿನ ಸಮಸ್ತರಿಂದ ಎಲ್ಲ ಹಣವನ್ನು ಕೂಡಿಸಿ ಅವರಿಗೊಂದು ಮನೆ ನಿರ್ಮಿಸಿಕೊಟ್ಟಿದ್ರು. ಸಾಧಾರಣ 7-8 ಲಕ್ಷ ರೂಪಾಯಿದು. ಅದರಲ್ಲಿ ಶಾಸಕರು ಒಂದು ಗೌರ್ಮೆಂಟ್ ಲೆಕ್ಕದಲ್ಲಿ 1.5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಮತ್ತೆ ಉಳಿದ ನಮ್ಮ ಊರಿನ ಸಮಸ್ತ ಅವರೆಲ್ಲ ಸೇರಿ. ಸ್ಫೂರ್ತಿ ಯಾರು ನಿಮಗೆ? ಈಗ ಅಂತ್ಯ ಸಂಸ್ಕಾರ ಮಾಡ್ತಿದ್ರೆ ಇದಕ್ಕೆಲ್ಲ ಸ್ಫೂರ್ತಿ ತಂದೆ ನಿರಂತರ ಅದರ ಸೇವೆಯಲ್ಲಿ ಇದ್ದರು. ಮುಂಚೆ ಎಲ್ಲ ಭಜನೆ ಎಲ್ಲ ಶವ ಸಂಸ್ಕಾರ ಭಾಗವಹಿಸುವಾಗ ಭಜನೆ ಎಲ್ಲ ಇತ್ತು, ಅವರೇ ನಮಗೆ ಸ್ಫೂರ್ತಿ. ಮತ್ತು
ಅದರಲ್ಲಿ ಮುಂದೆ ಹೋಗಿ ಹೋಗಿ ಅದೊಂದು ಅಭ್ಯಾಸ ಆಯಿತು. ನಮಸ್ಕಾರ ಎಲ್ಲರಿಗೂ. ನಾವು ನಮ್ಮ ವಾರ್ಡಿನ ಜನಪ್ರತಿನಿಧಿಗಳಾದ ಗಣೇಶ್ ಕುಲಾಲ್ರವರ ಬಗ್ಗೆ ಹೇಳ್ತಾ ಇದ್ದೇನೆ. ಅವರ ಬಗ್ಗೆ ಹೇಳುವುದಂದರೆ ಒಂದು ದೊಡ್ಡ ವಿಷಯ ಅಂತ ಹೇಳಿದರೆ ಕೊರೋನಾ ಸಂದರ್ಭದಲ್ಲಿ ಅವರು ಮಾಡಿದಂತಹ ಕೆಲಸ ಅದು ವಿಶ್ವದೆಲ್ಲೆಡೆ ಪರಿಚಿತವಾಗಿದೆ. ಬಾಲ್ಯದಲ್ಲೇ ಒಂದು ಸಮಾಜ ಸೇವೆಯನ್ನು ಮಾಡುವಂಥ ಒಬ್ಬ ವ್ಯಕ್ತಿ. ತದನಂತರ ಆ ಸಮಾಜ ಸೇವೆಯನ್ನು ಗುರುತಿಸಿ ಅವರಿಗೆ ಮಂಗಳೂರು ಮಹಾನಗರ ಪಾಲಿಕೆ ಟಿಕೆಟ್ ಕೊಟ್ಟಿತ್ತು. ಅವರನ್ನು ನಮ್ಮ ವಾರ್ಡಿನ ಎಲ್ಲ ಜನರು ಸೇರಿ ಅವರನ್ನು ವಿಜಯಶಾಲಿಯಾಗಿ ಮಾಡಿದರು. ಆ ವಿಜಯಶಾಲಿಯಾಗಿ ಮಾಡಿದ ನಂತರ ಅವರ ಕೆಲಸಗಳು ಏನಿದೆ ಅದು ಎಲ್ರಿಗೂ ತಿಳಿದಿರುವಂಥ ವಿಷಯ. ಅದನ್ನು ಪ್ರಚಾರ ಮಾಡಬೇಕಂತೇನಿಲ್ಲ. ಆದರೆ ಕೆಲಸದಲ್ಲಿ ಉತ್ತಮರು, ಮಾತಿನಲ್ಲಿ ಸ್ವಲ್ಪ ಕಡಿಮೆ. ಆದ್ರೂ ಎಲ್ಲರ ಜೊತೆ ಬೆರೆತು ಯಾವುದೇ ಸಂದರ್ಭದಲ್ಲಿ ಅವರನ್ನು ನಾವು ಕರೆದ್ರು ನಮ್ಮ ಜೊತೆ ಸ್ಪಂದಿಸಿ ನಮ್ಮದು ಯಾವುದೇ ಕೆಲಸವನ್ನು ಮಾಡಿಕೊಡುವಂಥ ಒಂದು ಧೀಮಂತ ವ್ಯಕ್ತಿ ಹೇಳಿದರೆ ಅದು ನಮ್ಮ ಗಣೇಶ್ ಕುಲಾಲ್ರವರು. ಅವರ ಭವಿಷ್ಯ ಇನ್ನೂ ಉಜ್ವಲವಾಗಿರಲಿ. ಮುಂದಿನ ಚುನಾವಣೆಯಲ್ಲಿ ಕೂಡ ಅವರಿಗೆ ಅವಕಾಶ ಸಿಗುವಂತ ಆಗಲಿ. ನಮ್ಮದು ಕಾರ್ಪೊರೇಟರ್ ಅವರೇ ಆಗಲಿ ಅಂತ ನಮ್ಮ ಆಶಯ. ಅಷ್ಟು. ನಮಸ್ಕಾರ. ನನ್ನ ಹೆಸರು ತಾರನಾಥ್ ಉರು ಅಂತ. ಅಂದರೆ ಈಗ ನಿಮ್ಮದು ಕಾರ್ಪೊರೇಟರ್ ಆಗಿದ್ದೀರಾ, ಇನ್ನು ಸಮಯ ಮುಗಿದ ನಂತರ ನೀವು ಮುಂದಕ್ಕೆ ಏನು ಜೀವನಕ್ಕೆ ಅಂತ? ಜೀವನ ನನ್ನದು ಟೆಂಪೋ, ರಿಕ್ಷಾ ಟೆಂಪೋ ಉಂಟು. ಮತ್ತು ಮಗ ದುಡಿತಾನೆ. ಮತ್ತು ನಾನು ಸಹ ಒಂದು ಸಾಮ್ಯಾನ ಮುಂದುವರಿಸುವಂತ ಇದ್ದೇನೆ. ಮುಂಚೆ ಇತ್ತು, ಅದನ್ನೇ ಒಂದು ಲೋನ್ ಮಾಡಿ ಎಲ್ಲ ಅದನ್ನೇ ಮುಂದುವರಿಸುವಂತ ಇದ್ದೇನೆ. ಇನ್ನು ಸಮಾಜ ಸೇವೆ, ಸಮಾಜ ಕಂಟಿನ್ಯೂ, ಸಮಾಜ ನನ್ನ ದೇವರು ಆರೋಗ್ಯ ಒಂದು ಕೊಟ್ಟರೆ ಅದನ್ನು ಖಂಡಿತವಾಗಿ ಮುಂದುವರಿಸ್ತಾ ಇದ್ದೇನೆ. ಮುಂಚೆ ಸಹ ಮಾಡ್ತಿದ್ದೆ. ಕಾರ್ಪೊರೇಟರ್ ಇರುವಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಉಂಟು. ಅದೇ ಆ ಥರ ಇನ್ನೂ ಸಹ ಅದನ್ನೇ ಕಂಟಿನ್ಯೂ ಮಾಡಿ ಜನರಿಗೆ ಸೇವೆ ಯಾವ ರೀತಿಯಲ್ಲಿ ಕೊಡ್ತಿದ್ದೆ ಅದೇ ರೀತಿ ಮುಂದುವರಿಸ್ತೇನೆ ಅಂತ ಹೇಳಿ. ಗಣೇಶ್ ಕುಲಾಲ್ ಇವರ ಈ ಸಾಧನೆಗಾಗಿ 2024-25ನೇ ಸಾಲಿನ ಮಂಗಳೂರು ಪ್ರೆಸ್ ಕ್ಲಬ್ ವರ್ಷ ಪ್ರಶಸ್ತಿಗೆ ಇವರು ಆಯ್ಕೆಯಾಗಿದ್ದಾರೆ. ಇಂತಹ ಮಹಾನ್ ಮಾನವೀಯ ವ್ಯಕ್ತಿ ನಮ್ಮ ಸಮಾಜಕ್ಕೆ ಅತ್ಯಂತ ಅಮೂಲ್ಯ ಆಸ್ತಿ ಎಂದರೆ ತಪ್ಪಿಲ್ಲ ಬಿಡಿ.